ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಒಂದು ಮನವಿಗೆ ಸರ್ಕಾರ ಮಂಡಿರುವಂತದ್ದು ಮೊದಲು ಕನ್ನಡದಲ್ಲಿ ಪರೀಕ್ಷೆಯನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡಿತ್ತು. ಆದರೆ ಅದನಂತರ ಯೂಟರ್ನ್ ಅನ್ನ ಕೂಡ ತೆಗೆದುಕೊಳ್ಳಲಾಗಿತ್ತು. ಮೊದಲು ಕನ್ನಡದಲ್ಲೂ ಪರೀಕ್ಷೆಗೆ ಅವಕಾಶವನ್ನ ನೀಡಿ ಬಳಿಕ ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದಂಥದ್ದು. ರೈಲ್ವೆ ಇಲಾಖೆಯ ನಿರ್ಧಾರಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏಕಾಏಕಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಇನ್ನು ಕನ್ನಡದಲ್ಲಿ ಪರೀಕ್ಷೆಗೆ ಅಣಿಯಾಗಿದ್ದಂತಹ ವಿದ್ಯಾರ್ಥಿಗಳಿಗೆ ಆಘಾತ ಕೂಡ ಶುರುವಾಗಿತ್ತು. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ ಕೈಬಿಟ್ಟಿರುವುದಕ್ಕೆ ಕನ್ನಡ ರಕ್ಷಣಾ ವೇದಿಕೆ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಕನ್ನಡವನ್ನ ನಿರ್ಲಕ್ಷಿಸಿರುವುದನ್ನ ಖಂಡಿಸಿ ಕನ್ನಡ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಗಲೂ ಕೂಡ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಒಂದ್ ಕಡೆನಲ್ಲಿ ಹುಬ್ಬಳ್ಳಿಯ ಕೇಶವಾಪುರದಲ್ಲಿರುವಂತಹ ರೈಲ್ವೆ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಲಾಗಿತ್ತು. ನೈಋತ್ಯ ರೈಲ್ವೆಯ ಜಿಎಂ ಕಚೇರಿಗೆ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕೋದಕ್ಕೆ ನಿರ್ಧಾರವನ್ನು ಮಾಡಿದ್ರು. ಕನ್ನಡ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದ್ದಾರೆ. ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾಕಂತ ಅಂದ್ರೆ ಯಾವುದೇ ಪರೀಕ್ಷೆ ಬಂದಂತಹ ಸಂದರ್ಭದಲ್ಲೂ ಕೂಡ ನೀವು ಮೊದಲಿಗೆ ಇಂಗ್ಲಿಷ್ ಮತ್ತು ಹಿಂದಿಗೆ ಪ್ರಾಶಸ್ತ್ಯವನ್ನ ಕೊಡ್ತೀರಾ, ಕನ್ನಡದಕ್ಕೆ ಯಾಕೆ ಕೊಡೋದಿಲ್ಲ? ಎಕ್ಸಾಮ್ಗಾಗಿ ಕನ್ನಡದಲ್ಲಿ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ, ಕನ್ನಡದಲ್ಲಿ ಓದಬೇಕು, ಕನ್ನಡದಲ್ಲಿ ಪರೀಕ್ಷೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿರೋರು ಇರ್ತಾರೆ. ಅವ್ರಿಗೆ ಇದರಿಂದ ಅನ್ಯಾಯ ಆಗತ್ತೆ. ನೀವು ಮೊದಲಿಗೆ ಕನ್ನಡದಲ್ಲಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರಿ, ಆದ್ರೆ ತದನಂತರ ಯೂಟರ್ನ್ ಅನ್ನ ತೆಗೆದುಕೊಂಡಿದ್ಯಾಕೆ? ಪ್ರಕಟಣೆಯನ್ನ ಹೊಡೆಸಿದಂತ ಸಂದರ್ಭದಲ್ಲಿ ಕನ್ನಡಕ್ಕೆ ಅವಕಾಶ ಅಂತ ಹೇಳಿದ್ರಿ, ತದನಂತರ ಅದನ್ನ ಕ್ಯಾನ್ಸಲ್ ಮಾಡಿದ್ಯಾಕೆ ಅಂತ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇದೀಗ ಕನ್ನಡ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಆಘಾತ ಕೂಡ ಶುರುವಾಗಿತ್ತು. ಯಾಕಂತ ಅಂದ್ರೆ ಪ್ರಕಟಣೆಯನ್ನ ಹೊಡೆಸಿದಂತಹ ಸಂದರ್ಭದಲ್ಲಿ ಕನ್ನಡಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅಫ್ಕೋರ್ಸ್ ಅವಾಗ ವಿದ್ಯಾರ್ಥಿಗಳು ಕೂಡ ಕನ್ನಡದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಾರೆ, ಹಲವು ಪುಸ್ತಕಗಳನ್ನ ಕನ್ನಡದಲ್ಲೇ ಓದಿರ್ತಾರೆ, ಹೇಗೆ ಪರೀಕ್ಷೆಯನ್ನ ಬರೀಬೇಕು, ಏನೆಲ್ಲ ಮಾನದಂಡಗಳಿರುತ್ತೆ, ಪ್ರತಿಯೊಂದನ್ನು ಕೂಡ ವಿದ್ಯಾರ್ಥಿಗಳು ತಯಾರಾಗಿರ್ತಾರೆ. ಆದ್ರೆ ಏಕಾಏಕಿ ನೀವು ಹಿಂದಿ ಮತ್ತೆ ಇಂಗ್ಲಿಷಿಗೆ ಪ್ರಾಶಸ್ತ್ಯವನ್ನ ಕೊಡ್ತೀರಾ, ಕನ್ನಡವನ್ನ ನಿರ್ಲಕ್ಷ್ಯ ಮಾಡ್ತೀರಾ ಅಂತ ಅಂದಾಗ ಆಟೋಮೆಟಿಕ್ ಆಗಿ ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇದೀಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಜೊತೆಯಲ್ಲಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಇನ್ನು ಯಾವೆಲ್ಲ ಪರೀಕ್ಷಾ ಕೇಂದ್ರಗಳಿತ್ತು ಆ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೂ ಕೂಡ ಮುತ್ತಿಗೆಯನ್ನ ಹಾಕಿ ಪರೀಕ್ಷೆಯನ್ನ ಸ್ಟಾಪ್ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಿದ್ರು. ಅಷ್ಟರಲ್ಲಿ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡು ಪರೀಕ್ಷೆಯನ್ನ ಕೂಡ ಮುಂದೂಡಿಕೆ ಮಾಡಿದ್ದಂಥದ್ದು. ಅದರಲ್ಲೂ ಕೂಡ ಕರ್ನಾಟಕದ ಅವರೇ ಆದಂಥ ವಿ ಸೋಮಣ್ಣ ಅವರು ರೈಲ್ವೆ ಇಲಾಖೆಯ ಸಚಿವರಾದಂಥವ್ರು. ಹಾಗಾಗಿ ಅವರು ಕೂಡ ಈ ಕುರಿತಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಅವರ ವಿರುದ್ಧ ಕೂಡ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶಗಳನ್ನ ಹೊರಹಾಕಲಾಗಿತ್ತು. ಈ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಇದೀಗ ಎಚ್ಚೆತ್ತುಕೊಂಡು ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇದೀಗ ತಾನೇ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಹಾಗೆ ಯಾವೆಲ್ಲ ಕೇಂದ್ರಗಳಿತ್ತು ಪರೀಕ್ಷಾ ಕೇಂದ್ರಗಳು, ಅಲ್ಲಿಗೂ ಕೂಡ ಮುತ್ತಿಗೆಯನ್ನ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಿದ್ರು. ಅಷ್ಟರಲ್ಲಿ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡಿದೆ, ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯ, ಏನಂತಂದ್ರೆ ಕಳೆದ ಹಲವು ದಶಕಗಳಿಂದ ಏನು ಉತ್ತರ ಕರ್ನಾಟಕ ಆಯ್ತು, ಕರ್ನಾಟಕದಲ್ಲಿ ಆಯ್ತು, ಈ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನಂತಂದ್ರೆ ಕನ್ನಡಿಗರಿಗೆ ಆದ್ಯತೆ ಕೊಡ್ಲಿಲ್ಲ ಅಂತ ಹೇಳಿ ಪ್ರತಿ ಇಂತ ಯಾವ್ದಾದ್ರು ಏನು ಒಂದು ಎಕ್ಸಾಮ್ಗಳು ನಡೆದಾಗ ಪ್ರತಿಭಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಮತ್ತು ಕನ್ನಡ ಪರ ಸಂಘಟನೆ ಏನು ಮಾಡ್ತಾನೆ ಬಂದಿದ್ವಿ. ಈ ನಿಟ್ಟಿನಲ್ಲಿ ಏನಂತಂದ್ರೆ ಇದೇ ಮತ್ತೆ ಮರುಕಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡಿಗರಿಗೆ ಪದೇ ಪದೇ ಅನ್ಯಾಯ ಆಗ್ತದೆ ಅನ್ನೋದಕ್ಕೆ ಇವತ್ತು ಮತ್ತೆ ಏನೋ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಏನೋ ಒಂದು ಪ್ರತಿಭಟನೆ ಮಾಡಿದ್ರು, ಅದೇ ಸಾಕ್ಷಿ ಅಂತ ಹೇಳ್ಬೋದು. ಹೀಗಾಗಿ ಏನಂತಂದ್ರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಈ ರೈಲ್ವೆ ನೇಮಕಾತಿ ಮುಂಬಡ್ತಿಗೆ ಸಂಬಂಧಪಟ್ಟಂತೆ ಇವತ್ತು ಪರೀಕ್ಷೆಗಳು ನಡೀತಾ ಇದ್ವು. ಆ ಪರೀಕ್ಷೆಯ ಏನು ಪ್ರಾರಂಭ ಆಗುವ ಮುನ್ನ 9:30 ಏನಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಏನು ರೈಲ್ವೆ ವಿಭಾಗೀಯ ಕಚೇರಿ ಮುಂದೆ ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡುವ ಜೊತೆಗೆ ಏನು ಅಂತಂದ್ರೆ ಈ ಕನ್ನಡಿಗರ ಅನ್ಯಾಯವನ್ನು ಸರಿಪಡಿಸುವವರೆಗೂ ಈ ಒಂದು ಪರೀಕ್ಷೆಯನ್ನ ಮುಂದೂಡಬೇಕು ಅಂತೇಳಿ ಒಂದು ಆಗ್ರಹವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಒಂದು ಉಗ್ರ ರೂಪಕ್ಕೆ ಹೋಗುವ ಮೊದಲು ಅಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಏನ್ ಮಾಡಿದ್ರು ಅಂತಂದ್ರೆ ತಕ್ಷಣಕ್ಕೆ ತಮ್ಮ ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಈ ಪರೀಕ್ಷೆಯನ್ನ ಮುಂದೂಡಲಾಗಿದೆ ಅನ್ನೋ ಒಂದು ಸಂದೇಶವನ್ನು ರವಾನಿಸಿದ್ರು. ಆ ಸಂದೇಶ
ರವಾನೆ ಆದ ನಂತರ ಏನಂತಂದ್ರೆ ಈ ಪ್ರತಿಭಟನೆಕಾರರು ತಮ್ಮ ಪ್ರತಿಭಟನೆ ಏನ್ ಸರಿದ್ರು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತೆ ಗುಡುಗಿದ್ದಾರೆ. ಏನಂತಂದ್ರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕನ್ನಡಿಗರಿಗೆ ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಮುಂದಿನ ರೀತಿಯಲ್ಲಿ ಉಗ್ರವಾಗಿ ಇರ್ತತೆ ಅಂತ ಹೇಳಿದ್ದಾರೆ ಸುಕನ್ಯಾ. ಎಸ್ ಮಲ್ಲಿಕಾರ್ಜುನ್ ಪಟೇದಾರ್, ಮೊದಲಿಗೆ ಅಧಿಸೂಚನೆಯನ್ನ ಅಥವಾ ಪ್ರಕಟಣೆಯನ್ನ ಹೊರಡಿಸಿದಂತ ಸಂದರ್ಭದಲ್ಲಿ ಕನ್ನಡಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅದಾದ ನಂತರ ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದು ಯಾಕೆ ರೈಲ್ವೆ ಇಲಾಖೆ? ಇಲ್ಲ ಸುಕನ್ಯಾ, ಇದು ಇಂದು ನಿನ್ನೆಯ ಕಥೆಯಲ್ಲ. ಈಗ ಏನಂತಂದ್ರೆ ಈಗೇನು ನೋಟಿಫಿಕೇಶನ್ ಜಾರಿ ಆಗತ್ತಾ, ನೋಟಿಫಿಕೇಶನ್ ಜಾರಿ ಆದಾಗ ಪ್ರತಿ ಹಂತದಲ್ಲೂ ಏನಂತಲ್ಲ ಕನ್ನಡಿಗರ ಎಷ್ಟು % ಆದ್ಯತೆ ಅಂತ ಇರ್ತದೆ. ಆದ್ರೆ ಈ ಪರೀಕ್ಷೆ ಬರೆಯೋ ಹಂತದಲ್ಲಿ ಬಂದಾಗ ಮಾತ್ರ ಈ ಒಂದು ರೈಲ್ವೆ ಇಲಾಖೆ ಒಂದು ಯೂಟರ್ನ್ ತೊಳ್ತಾ ಇದೆ ಅಂತ ಹೇಳ್ಬೋದು. ಇಂತಹ ಒಂದು ಯೂಟರ್ನ್ ತೊಗೊಂಡಾದ ಆಗಲೇ ಸಹ ರಾಜ್ಯಾದ್ಯಂತ ಇಂತಹ ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಇಂತಹ ಪ್ರತಿಭಟನೆಗೆ ಎಚ್ಚೆತ್ತ ನಂತರ ಮತ್ತೆ ಏನಂತಂದ್ರೆ ತನ್ನ ಅದೇ ಶಾಲೆಯನ್ನು ಮುಂದುವರಿಸುವಂತ ರೈಲ್ವೆ ಇಲಾಖೆ ಈಗ ಏನ್ ಮಾಡ್ತದೆ ಕಾದ್ ನೋಡ್ಬೇಕಾಗತ್ತ ಸುಕನ್ಯಾ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಪಟೇದಾರ್ ಹೆಚ್ಚಿನ ಮಾಹಿತಿಗಾಗಿ.